ಹಲೋ ಫ್ರೆಂಡ್ಸ್, ಇವತ್ತು ನಾನು ನೀರುಹಣಸಿನಕಾಯಿ ಫ್ರೈ ಮಾಡೋದು ಹೇಗೆ ಹೇಳ್ಕೊಡ್ತಿದ್ದೀನಿ. ನೀರುಹಣಸಿನಕಾಯನ್ನು ಮೊದಲಿಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನಂತರ ಈ ರೀತಿ ಫ್ರೈ ಮಾಡಿದರೆ ಆಯಿತು. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಜೀರಿಗೆ, ಸ್ವಲ್ಪ ಓಮ ಹಾಕಬೇಕು, ಸ್ವಲ್ಪ ಮೆಣಸಿನ ಪೌಡ್ರು, ಅರಿಶಿನ, ಉಪ್ಪು ಹಾಕಿ ನೀರಲ್ಲಿ ಕಲಸಿಟ್ಕೊಳ್ಬೇಕು. ಈ ಮಸಾಲೆಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟಿನ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟು ಹಾಕಿದ ನಂತರ ಸ್ವಲ್ಪ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಬೇಕು. ಕಾರ್ನ್ಫ್ಲೋರ್ ಸೇರಿಸ್ಕೊಂಡ್ರೆ ಸ್ವಲ್ಪ ಗರಿ ಗರಿಯಾಗಿ ಬರ್ತವೆ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಕಲಸಿಟ್ಕೊಂಡಿರೋದು ಇದಕ್ಕೆ ನೀರುಹಣಸಿನಕಾಯಿ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಫ್ರೈ ಮಾಡಬೇಕು. ನೀರು ಹಾಕಿ ಈ ಹದಕ್ಕೆ ಬರುವವರೆಗೂ ಕಲಸಿಟ್ಕೊಳ್ಬೇಕು. ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇದು ಸರಿಯಾಗಿ ಹೊಂದ್ಕೊಂಡಿದೆ. ಫ್ರೈ ಮಾಡಬೇಕು. ಮಸಾಲೆ ಮತ್ತು ಕಡಲೆ ಹಿಟ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋನ ನೀರುಹಣಸಿನಕಾಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋವಂಥ ನೀರುಹಣಸಿನಕಾಯನ್ನು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಿದರೆ ಆಯಿತು. ನೀರುಹಣಸಿನಕಾಯಿ ಫ್ರೈ ರೆಡಿ ಆಗುತ್ತೆ. ನೀವು ಕೂಡ ಮಾಡ್ತೀನಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.